ಗೌಡ ಹೇಳಿದಂತೆ ಶಶಾಂಕನ ಗುಡಿಸಲಿಗೆ ಬೆಂಕಿ ಹಚ್ಚಿದೆ. ಅಲ್ಲದೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟೆ. ಶಶಾಂಕ ಭಿಕ್ಷೆ ಬೇಡಿದ ಹಣವನ್ನು ನಾನು ತೋರಿಸಿದೆ. ಇಂಥ ಪುಣ್ಯದ ಹಣ ಈ ಪಾಪಿಗೆ ಏಕೆ? ಗೌಡ, ತುಪ್ಪು ತೂಕುತ್ತಿದೆ ನಿನ್ನ ಪಾಪದ ಕೂಡ. ನನ್ನ ಕೈಯಲ್ಲಿ ಏನೇ ನಿನ್ನ ಬುಡ. ಸಮಯ ನೋಡಿ ನಾನು ಉರುಳಿಸುವೆ ನಿನ್ನ ಕಟ್ಟ ದಿನ. ನನ್ನ ಸೇಡು ತೀರಬೇಕಾದರೆ ಇನ್ನು ಕೆಲವೇ ದಿನಗಳ ನಂತರ ನಿನ್ನ ಮನೆಯ ಹಾಳಾಗಿ ಬೇಕು. ತಾಯಿ ಜಗವತ್ತುಗುವ ಜಗದೇಶ್ವರಿ, ಮಾರಿ ನಿಮ್ಮ ಮಕ್ಕಳ ಪರಿದಾಟವನ್ನು ಬಡತನದ ಗಾಯ ಮಾಯನಾಗದೆ ನೆರಳುತ್ತಾ ಇರುವ ಈ ಬಡಪಾಯಿಗೆ ಗಾಯದ ಮೇಲೆ ಪರಿ ಎಳೆದಂತೆ ಪೆಟ್ಟಿನ ಮೇಲೆ ಪೆಟ್ಟು ಕೊಡುತ್ತಾ ಇದ್ದರಮ್ಮ. ನನಗೆ ತುಂಬಾ ಹಸಿವಾಗ್ತಾ ಇದೆ. ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಾಗ ಸಂಕಟವಾಗ್ತಾ ಇದೆ. ಅಯ್ಯೋ ತಾಯಿ, ನನ್ನ ತಂಗಿರು ಹಸಿವು ತಾಳಲಾರದೆ ಅವಳಿಗೆ ತುತ್ತನ್ನ ಸಿಗಲಾಯಿತೆ ಈ ಜಗದಲ್ಲಿ. ಅಯ್ಯೋ, ಕಣ್ಣಲ್ಲಿ ಕಲ್ಲೋಗಿ ಕುಳಿತ ಆ ದೇವರಿಗೆ ನಾವು ಎಣ್ಣೆ ಬೆಳ್ಕೊಂಡ್ರೆ ಕೆಲಸದಿಲ್ಲ ಅಣ್ಣ. ಅನುಭವಿಸೋದಕ್ಕಿಂತ ನಾವು ಸತ್ತು ಹೋಗೋದೇ ತುಂಬಾ ಸಕ್ತವಾಗ್ತದೆ. ಅಯ್ಯೋ, ನನ್ನ ಗಂಡ ಮನೆಗೆ ತುತ್ತಲ್ಲ ನೀರಿನಷ್ಟು ನೀರ್ಗಸಿಗ ನಾನಾದೇನ. ಅಮ್ಮ ತಾಯಿ ಜಗದೀಶ್ವರಿ, ನನ್ನ ತಂಗಿಯ ಸಂಕಟವನ್ನು ನಾನು ನೋಡಲಾರೆ. ನನ್ನಂತ ಪಾಪಿಯಣ್ಣ ಮತ್ಯಾವ ಅಕ್ಕ ತಂಗಿರಿ ಸಿಗದೆ ಇರಲಿ ತಾಯಿ, ಸಿಗಲಾರದಂತೆ ಇರಲಿ. ಈ ಮಹಾದೇವಿಯ ದೇವಸ್ಥಾನದಲ್ಲಿ ಯಾರೋ ಪುಣ್ಯಾತ್ಮರು ಈಗಲೇ ಪ್ರಸಾದ ಇಟ್ಟು ಹೋದಂತೆ ಕಾಣುತ್ತದೆ. ದೇವಸ್ಥಾನ ಅಂದರೆ ನಿಮ್ಮಪ್ಪನ ಮನೆ ಅಂತ ತಿಳಿಯಲೇ ಬಡವ. ಮಗನ ದೇವಸ್ಥಾನ ಏನು ಕಿಂಪಟ್ಟಿನ ಮಾಡ. ಶಿವಕಾಂತ ಗೌಡ್ರೆ, ನಿಮ್ಮ ಕಾಲಿಗೆ ಬಿದ್ದು ಅದು ನನ್ನ ಜೀವನದಲ್ಲಿ ಶೂನ್ಯ. ಲೇಸಟಿ ನಡಿ ಹೋಗೋಣ. ಇವಾಗ ನಮ್ಮ ಮುಂದೆ ಯಾವ ಇದೆ ಈ ಊರಾಗ ನಮ್ದೇ ಜಲ್ಪಾರ. ನೀವು ನಾವು ಮಾತು ಊರಾಗ ತಿರುಮ ನಮ್ದೇ ಲೆಕ್ಕ. ನಡಿ ಹೋಗ್ಬಾರ. ಅಂಗನಾದಿ ಬೇಡಿದರು ಏ ತಾಯಿ
ಹಸಿವಿಗಾಗಿ ಅನ್ಯಾಯವಾಗಿ ಕಟ್ಟುನಿಂತು ನಿನ್ನ ಖಜಾನವನ್ನು ಲೂಟಿ ಮಾಡಬೇಕಾಗಿದೆ. ವಾಹ್ ವಾಹ್, ಚೆನ್ನಾಗಿ ನಡೆಯುತ್ತಿದೆ ಕಳ್ಳತನ. ಮಿಸ್ಟರ್ ಶಶಾಂಕ್, ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಜಗತ್ತೇ ಕಣ್ಣು ಮುಚ್ಚುವನ್ನು ಭಾವಿಸಿರುವೆ ಆ ಮೂರ್ಖ ಬೆಕ್ಕು. ಇನ್ಸ್ಪೆಕ್ಟರ್, ಅವನು ಅದೇ ಇನ್ಸ್ಪೆಕ್ಟರ್ ಸೂರ್ಯಕಾಂತ್. ಇಲ್ಲಿ ಬಡಪಾಯಿ ದೇವಸ್ಥಾನ ಹಣವನ್ನು ಕಳ್ಳತನ ಮಾಡಿದೇನೋ ಕಳ್ಳ. ಒತ್ತು ಒಳಗೆ ಹಾಕ್ತಾರೆ ಗೊತ್ತಾತ ಮಗನೇ. ಕಾನಿಸ್ಟೇಬಲ್, ಅರೆಸ್ಟ್ ಮಾಡಿ ಈ ಬಡಪಾಯಿಯನ್ನು. ಇನ್ಸ್ಪೆಕ್ಟರ್ ಬಿಟ್ಟು ಬಿಡಿ. ಬಿಡುವುದು ತಲೆಗೆ ಬಿದ್ದು ಭೇಟಿಯನ್ನು ಬಿಡುವುದು ಅಷ್ಟೊಂದು ಸುಲಭಲ್ಲ ಜ್ಯೋತಿ. ಬೇಡಿ, ದಯವಿಟ್ಟು ನನ್ನ ಅಣ್ಣನಿಗೆ ಭಿಕ್ಷೆ ನೀಡಿ. ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೆಲಮನೆ ಜ್ಯೋತಿ, ಜ್ಯೋತಿ, ಏನಾಗಿರ್ಬೋದು ಜ್ಯೋತಿ? ನಾನು ಜ್ಯೋತಿ, ಯಾಕೆ ಜ್ಯೋತಿ? ನನ್ನ ಅಣ್ಣ ಜೈಲಿಗೆ ಹೋಗ್ಬಿಟ್ಟ. ನನ್ನ ಅಣ್ಣನ ಪೊಲೀಸರು ಎಳ್ಕೊಂಡು ಹೋಗ್ಬಿಟ್ರೆ ಹೋದ್ಮೇಲೆ ದೊಡ್ಡ ಕಥೆಯಲ್ಲಿ ಆಗ್ಬಿಟ್ಟು. ಅಂದ್ರೆ ಯಾರು ಪಾಪಿಗಳು ನಮ್ಮ ಗುಡಿಸಲಿಗೆ ಬೆಂಕಿ ಹಚ್ಬಿಟ್ರು. ಹಸಿವು ತಾಳದಂತೆ ಈ ದೇವಸ್ಥಾನಕ್ಕೆ ಬಂದು ನಮ್ಮಣ್ಣ ಕಾಡಿಗೆ ಬೆಳಗಿನ ಬಂದ. ಆಗ ಪೊಲೀಸರು ಬಂದು ನಮ್ಮಣ್ಣನ ಎಳ್ಕೊಂಡು ಹೋಗ್ಬಿಟ್ರು. ಎಳ್ಕೊಂಡು ಹೋಗ್ಬಿಟ್ರು. ಅಳಬೇಡ ಜ್ಯೋತಿ, ಅಳಬೇಡ. ಶಶಾಂಕನಿಗೆ ಏನೂ ಆಗುದಿಲ್ಲ. ಶಶಾಂಕನನ್ನು ನಾನು ಬಿಡಿಸಿಕೊಂಡು ಬರ್ತೀನಿ. ಏನ್ ಮಾಡ್ತಾರೆ ನೀವು? ಹೊಡ್ತಾಳ್ರಿ ಅದು. ನಿನ್ನ ಹೊಡೆದ ನಾ ಏನ್ ಮಾಡ್ಲಿ? ಅಲ್ಲ ಅವತ್ತು ಏನು ಬಡಗಿತ್ತಿಂದ ಹೋದ, ಇವತ್ತು ಬಂದು ಭೇಟಿ ಆಗಿಲ್ಲ. ಯಾಕೆ ಹೊಳೆ ಭೇಟಿನೇ ಆಗಿಲ್ಲ? ಎಲ್ಲಿ ಬಿಟ್ಟಕ್ರಿ ಚಂದನವರೇ? ನಿಮ್ಮ ಅಪ್ಪ ಹೊಡ್ತಾಗಿ ಮನ ಸುಸ್ತಾಗಿ ಮಲ್ಕೊಂಡು ಇವತ್ತು ಬಂದಿ ನೋಡ್ರಿ. ಅಲ್ಲಲ್ಲಪ್ಪ, ಅವತ್ತ ನಿನ್ನ ಹೊಡಿಬಾರ್ದಂತ ಮಾಡಿದ್ದೆ. ಅವ ಅದನ್ನಲ್ಲ, ಅವ ಗೋವಿಂದ ಅವನು ಹೊಡೆಸ್ಬೇಕಂತ ಮಾಡಿದ್ದೆ. ಆದ್ರೆ ಅವ ತಪ್ಪಿಸ್ಕೊಂಡು ಹೋದ, ನೀ ಸಿಕ್ಕೊಂಡ್ಬಿದ್ದಿ. ನಿನ್ನ ಪ್ರೀತಿ ಇಲ್ಲ ಅಂತ ಮಾಡಿ ಹಂಗಾದೇನ ನುಡಿಸೋ ನಿನ್ನ ಪ್ರೇಮದ ಹೇಳಿ. ವೀಣೆ ನೋಡ್ಸಾಕ ಬಂದಿ, ನೋಡಿಸ್ತೀನಿ.
ಏ ತಮ್ಮ ನೋಡಿ, ಏ ತಮ್ಮ ಗೋಪ್ಯ, ನೀನು ಚರ್ಮ ಭಾಳ ದಪ್ಪತ್ತಿದೆ ಯಪ್ಪ. ಯಾಕ್ರಿ ಶೆಟ್ರೆ? ಯಾಕಂತೇಳಿ ಅಲ್ಲೇ ಹುಚ್ಚಿನಾಗಿ ಬರ್ದಂಗೆ ಮಾಡಿದೆ. ಆದರೆ ನನ್ನ ಮಗಳ ಬಿಡಕಂತಲ್ಲ, ನಿನ್ನ ಚರ್ಮ ಎಂಥದ್ದು ಜಾಣ್ತಿದ್ದೀನಿ ನಾ. ಪ್ರೇಮದ ಹುಚ್ಚು ಹಂಗ್ರಿ ನೀವು ಬೆಳೆದದ್ದು ನನಗೆ ಗೊತ್ತನೇ ಆಗ್ಲಿಲ್ಲ ನೋಡ್ರಿ. ಹುಡುಗಿ ಬಂದಾಗ ಆಯ್ತು ನೋಡ್ರಿ. ಹೌದಪ್ಪ, ಆ ಪ್ರೇಮ ಪ್ರೀತಿ ಅನ್ನೋದು ಹಂಗ ನೋಡು. ಹೆಂಗ್ ಕಾಲ್ ಮಾಡ್ಕೊಂಡು ಬಡದ್ರು ಚಿಂತಿಲ್ಲ ಅವ್ನಿಗೆ. ಅವನೇನೋ ಮಗಳ ನಿಮ್ಮ ಮೌನ ಬಂದಿಯಲ್ಲಿ ಒಟ್ಟ ಹೆಂಗುಡಿ ಆಗೋದು ನಿಮ್ಮ ಮೌನ. ಬಂದಿಯಲ್ಲಿ ಒಟ್ಟ ಹೆಂಗುಡಿ ಜಾತ ಯಾರು ಬಂದಿಯಲ್ಲಿ ಒಟ್ಟಾಗ ಲಿಂಗಾತ್ರ ಒಟ್ಟ ಹೆಂಗುಟ್ಟ ಆಗೋದು ನಿಮ್ಮ ಮೌನ. ನೀವ್ ಹೆಂಗ್ ಕೆಲಸ ಮಾಡ್ರೆ ಬಿಟ್ಟಿನ ಹೆಂಗೆ ಅವಳ ಮಾಡ್ತಾರೆ ನಾವು ಬಂದಿರೋ ಲಿಂಗಾತ್ರ ಗೊತ್ತಾಗೋದು ನಿಮ್ಮ ಮೌನ. ನೀವ್ ಮಾತಾಡಿದ್ ನನಗ ಹೋಗ್ಲಿ ಬಿಡ. ಅವ್ ಎಲ್ಲಾದ್ರೂ ಹೋಗೋರು. ನಮಸ್ಕಾರ ರೀ ಶೆಟ್ರೆ. ಬಾರಪ್ಪ ನೀನು ಒಬ್ಬನೇ ಕಡಿಮೆ ಬಾರಪ್ಪ ಬಾರಪ್ಪ ಮಗನ. ಹೂ ಬೇಕೇನ್ರಿ ಶೆಟ್ರೆ? ಹೂ ತಗೋರಿ. ಬ್ಯಾಡಪ್ಪ ಬೆಳ್ಳ ತರಕ ನಿನ್ನ ನಿನ್ನ ಹತ್ರ ಇಲ್ಲಪ್ಪ ಮಗನ. ಅಪ್ಪ ಯಮ್ಮ ಯಮ್ಮ ಯಪ್ಪ ಯಮ್ಮ ನೀನು ಹೂವ ಕೊಡ್ಸಪ್ಪ. ಯಮ್ಮ ಹೂವ ಬರೀ ಯಾವ ಅಂಕಲ್ ಹೂವ ಹೂವ ನಮ್ಮೂರಾಗ ಚಿರಿ ಅಂತ ಹೂವ ಮಾಡ್ಕೋತಾನ ಆಗ್ತಾರೆ ನಾವು ಮಾಡ್ಕೊಂಡ್ರೆ ಹೋಗ್ತಾರ ಹೂವ ಇರ್ತಾರ. ಇದು ಬಹು ಓದ್ತಾರೆ ಓದ್ತಾರ ಬರೀ ಹೂವ ಯಾವ ಅಂಕಲ್ ಹೂವ ಹೂವ ಅಂತ ಇರ್ತಾರೆ. ನಿನ್ನೆ ಒಬ್ಬ ಇದ್ದ ಹಂಗ ಗಂಟು ಬಿದ್ದ ಅವನು ಅಂತ ನಿನ್ನ ಕೊಡ್ರಿ ಶೆಟ್ಟಿ, ನಿನ್ನ ಮಗಳ ಪ್ರೇಮದಿಂದ ಕೇಳಕತ್ತ ಹೂವ. ಇವನು ಸ್ವಲ್ಪ ಅದ ಲೆಕ್ಕಿ. ಇವ್ರೆಲ್ಲಿ ಕೊಡ್ಸ್ಬೇಕ್ಲಿ? ಹೂಗಳು ಗಂಟೆ ಹಾಕ ಜಾತಿಯವ್ರು ಮೊದ್ಲೇ. ಸೆಟ್ರೆ ನಿಮ್ ದುಡ್ಡು ಬೇಡ, ಹೂ ತಗೋರಿ. ನಿನ್ನ ಮಗಳಿಗೆ ಮೆಚ್ಚಿ ಕೊಡ್ತಾ ಇದ್ದೀನಿ, ಹೂ ತಗೋರಿ ಸೆಟ್ರೆ. ಬೇಡಪ್ಪ ಮಗ, ನಿನ್ನ ನಿನ್ನ ಹತ್ರನೇನಪ್ಪ ಈ ಪೂಜೆ ಬೇಡಪ್ಪ ಮಗ. ಯಮ್ಮ ಇವನು ನಿನ್ನ ಹತ್ರ ಇಲ್ಲಮ್ಮ. ಯಮ್ಮ ಓಡಿದ್ದಾಳೆಯಮ್ಮ. ಇಲ್ಲ ಗೋವಿಂದ, ನಿಮ್ ಮಗ ಶೆಟ್ಟಿ ಎಷ್ಟೇ ಕಳ್ಸಿರಬೋದಲ್ಲ. ಲೇ ಅವನ ಗಳಿಕೆ ತಗೊಂಡು ಏನ್ಲೇ ಮಾಡೋದು? ನಮಗ ಬೇಕಾದ ಮಾಲ ಸಿಗವಲ್ದ. ಹಂಗಲ್ಲ ಮಗಳ ಬಗ್ಗೆ ಅಲ್ಲವಾ ನಿನ್ ಬಗ್ಗೆ ಮಾತಾಡ್ತಾನೆ ಅರಿಯಲ್ಲ. ಎಲ್ಲಿ ಬಸ್ತಿ 5:30 ನಡಿ. ಅಲ್ಲಿ ನಾವು ಹುಚ್ಚು ಬಿಡ್ಬೇಕು ಹೇಳ್ರು. ಇಲ್ಲ ಗೋವಿಂದ, ಇವತ್ತು ನಿನ್ ಮುಂದೆ ಖರ ಹೇಳಕತ್ತೀನಿ ನೋಡಲೆ. ಚಾಂದಿನಿನ ಮದುವೆ ಆಗೋದ ಅವಶ್ಯಕತೆ ನನಗಿಲ್ಲ. ಚಾಂದಿನಿ ನೀವಿಬ್ಬರು ಜೋಡ ಮಾಡೋ ನನ್ನ ಅವಶ್ಯಕತೆ. ಮದುವೆ ಮಾಡಿಸ್ತು ಏನೋ ಜಾತ್ರೆ ಮಾಡಿಸ್ತು ಎಲ್ಲ ನಿನಗ ಗೊತ್ತಲ್ಲ. ಆ ಚಿಂತೆ ಬಿಟ್ಟು ಬಿಡಲ್ಲ ನಿನಗೆ. ನಾನು ತೂತು ಬಿದ್ದ ಡಬರ್ ಹಿಡಿದಿರ್ತೆ. ಅವರು ನನ್ನ ಬಗ್ಗೆನೇ ಮಾತಾಡ್ತಾರೆ. ಸ್ವಲ್ಪ ತಿಳಿಕ ಮುಂದೆ ಮಕ್ಕಳು ಹೊಳೆಯ ಇಷ್ಟೊತ್ತು ಮಾತಾಡ್ತಾರೆ ಸುಮ್ಮನಿದ್ದಿ. ಈಗ ಮಾತಾಡ ಆ ಕಡೆ ಮಾರಿ ಮಾಡಿ ಅಲ್ಲ ಅವನಿಗೆ ಹೋಗ್ಬೇಕನ್ನೋದು ಅವ್ರು ಇಲ್ಲ. ಮಾವ ನಿನ್ನ ಮಗಳ ಹತ್ರ ಏನೈತಿ?
ಮಕ್ಕೊಂಡಿದ್ದಲ್ಲ ನೋಡಿಲ್ಲ ಈಗಲ್ಲ ನೀ ಮಕ್ಕೊಂಡಾಗ ನಮ್ಮ ಪ್ರಿಂಟ್ ಅದಕ್ಕೆ ಇದಕ್ಕೆ ತಳ ಬಿಡನೇ ಇಲ್ಲ. ಏನು ಮಾಡ್ಬೇಕವ ಹೇಳ್ಬಿಡ. ಏ ಶೆಟ್ರೆ ಕ್ರಾಸ್ ಬೇರೆ ಆಗೈತೆ ನಿನಗೆ ಗೊತ್ತಿಲ್ದಂಗ ಆಯ್ತು ಕ್ರಾಸ್. ಮಗಳ ಇಂಥ ಕೆಲಸ ಮಾಡವ ನೀನು ನಾನೇ ಏನ್ ಮಾಡಿ ನಮ್ಮ ಅವ್ವನ್ನು ಅಣ್ಣ ಗೋಪಾಲಣ್ಣಂಗೆ ಎಂಬ ಎರಡು ಹೋಗ ಹೆಣಗುಂಡೆ ಹೋಗ. ಏನವ ಯಾವ ಮಗಳ ಯಾವ ಮಗ ನೀ ಯಾವಾಗ ಮಗಳಿಗೆ ಅಮ್ಮೋ ಅನ್ನಕ್ಕೆ ಅಂದ್ಕೊಂಡು ಯಾವಾಗ ಮದುವೆ ಯಾವಾಗ ಮಾಡ್ತೀವಿ ಯಾವ ಅನ್ನಕ್ಕೆ ಏನು ಬೆಳ್ಕೊಂಡು ತಿನ್ನಾಗತ್ತೆ ಏನು ಸರಿ ಒಂದು ಸ್ವಲ್ಪ ಸರಿ ಬಾಯ್ಸ್ರು ಅವ್ನಿಗೆ. ನೀ ಸರಿ ನೀ 7-9 ಬಂದ್ರಿ ಹಾ ಮದ್ವೆ ಯಾವಾಗ ನಂದು ಯಮ ಯಮ ನೀನು ಮದುವೆ ಅಲ್ಲ ಮರಿ ಇನ್ನೊಂದು ತಿಂಗ್ತದೆ ಇನ್ನೊಂದು ತಿಂಗಳಾಗ ಮಾಡ್ಬಿಡ್ತೀನಿ ಅವ್ನು ಮಾಡ್ಕೊತ ಇವ್ನು ಮಾಡ್ಕೊತ ನೀ ಯಾರು ಬೇಕಾದ್ರೆ ಅವರೇ ಮಾಡ್ಬಿಟ್ಟ ಎಲೆ ನೀನು ಮುಗುಳೆ ಮಾಡಿ ಪಾಪ ಕಂಡಿಲ್ಲ ನನ್ನ ಮಗ ಇನ್ನೂ ಮೆಚ್ಚಲ್ಲ ಅಂದ್ರೆ ನೀನು ಎಂಥ ಜನ ಇದ್ದೇವಪ್ಪ ಭಾಳ ತಪ್ಪತ್ತವ ಅಲ್ಲಿ ತೋಟ ನನ್ನ ಮಗ ಮುಂದೆ ನನಗೊಂದು ಹಿಂಗೆ ಅಲ್ಲೇನ್ ತೋರಿಸ್ತೀನಿ ನಮ್ಮ ಅಪ್ಪನ ಮುಂದೆ ನನ್ನ ಮಗನ ತೋರ್ಸ ಮೊದ್ಲ ಬಾಯಿ ಒಣಗಾಕತ್ತ ನಡೀತೀನಿ ಏನು ಅವ್ನು ತೌಡ ತೆಗಿತೀನಿ ತಡಿ ಇವತ್ತು ಬಾಯ್ ನಿನ್ನಂತ ಅಪ್ಪ ಬಾ ಹೆಂಡೆ ಅಲ್ಲ ಬಾ ಹೆಂಡೆನ ಹುಳ ಆಗಿ ಬಾ
ಕರ್ಮದ ಸಾಮ್ರಾಟ ಧರ್ಮದ ನರಳ. ಕರ್ಮಕ್ಕೆ ಕುಟಿಲನಾಗಿ ಕಾಂಚನ ಸ್ವರ್ಗದಲ್ಲಿ ಸುಖ ಉಂಡು ಕರ್ಮದ ಸಾಮ್ರಾಟ ದೊರೆಯಾಗಿ ಕುಬೇರನಾಗಿ ಮೆರೆಯುತ್ತಿರುವ ಆ ವೀರ ಈ ಶಿವಕಾಂತ ಗೌಡ ಶಶಾಂಕ್. ಈಗಲಾದರೂ ತಿಳಿತೆ ಈ ಗೌಡನ ಚಮತ್ಕಾರ. ನಿನ್ನ ಗುಡಿಸಲಿಗೆ ಬೆಂಕಿ ಹಚ್ಚಿಸಿ ನಿನ್ನ ಕೈ ಭಿಕ್ಷ ಪಾತ್ರ ಕೊಟ್ಟು ತಳ್ಳಿಬಿಟ್ಟೆ ಕತ್ತಲೆಯ ಕಾರಾಗೃಹಕ್ಕೆ. ಬೆಂಗಳವಾಗಿ ನಿಂತಿರುವ ಆ ಸಿಪಾಯಿ ಇನ್ನು ನಡೆಯಲಾರದು ಅವನ ಆಟ. ಒಂದು ವೇಳೆ ನನ್ನ ಜೊತೆ ವೀರಸ ಬೇಳಸರು ಬಂದರೆ ಕಲಿಸುವೆ ಅವನಿಗೆ ತಕ್ಕ ಪಾಠ. ಮುಚ್ಚು ಮರಕಾಟ. ಏ ಡ್ರೈವರ್, ಕಟ್ಟಿ ಹಾಕೋ ಈ ಹುಚ್ಚನನ್ನು. ಯಾಕೆ ಸುಜಾತ ಈ ಹುಚ್ಚನನ್ನು ಹೇಳಿಕೊಂಡು ಬಂದಿರುವೆ? ಅಣ್ಣ, ಈ ಹುಚ್ಚ ಇದ್ದಾನಲ್ಲ, ನಮ್ಮ ಕಾಲಿಗೆ ಕಲ್ಲೆಸೆದು ನಮ್ಮ ಕಾರ್ ಗ್ಲಾಸ್ ಅನ್ನು ಚೂರು ಚೂರು ಮಾಡ್ತಾನೆ. ಏನೇ ಹುಚ್ಚ, ನನ್ನ ತಂಗಿಯ ಕಾರಿಗೆ ಕಲ್ಲು ಎಸೆದಿದ್ದಲ್ಲೇ ಮುಟ್ಟದಲ್ಲಿ ಬೇರೆ ಹೋಗಿದ್ದೇನು? ಡ್ರೈವರ್, ಕಲ್ಲು ಹಾಕೋ ಹುಚ್ಚನನ್ನು. ಆಯ್ತ್ರಪ್ಪ. ತಗೋರಿ ಚೋಟಿ. ಸುಜಾತ, ಒಮ್ಮೆಲೆ ಸುಟ್ಟು ಹಾಕಬಾರದಮ್ಮ. ಅದರಲ್ಲಿ ಮಜಾ ಇರುವುದಿಲ್ಲ. ನಾವು ಕೊಟ್ಟ ಒಂದೊಂದು ಪೆಟ್ಟಿನಿಂದ ನಡೆ ಸಾಯಲೇಬೇಕು. ಲೇ ಗೋಪ, ಕೈಗೊಂಡು ಅಲ್ಲೇ ಚಾಟಿನ. ಏನೋ ಹುಚ್ಚ ಹುಚ್ಚ ಅಂತ ಸುಮ್ಮನೆ ಇದ್ರಿ, ನಿಂದು ಯಾಕೋ ಅತಿ ಆಯ್ತು. ಗೌಡ್ರೆ, ಆ ಚಾಟಿನಿಂದ ಪಟ್ಟು ಹತ್ತಲಾರದು. ಅವರ ಈ ಲಾಠಿಯನ್ನು ಚರ್ಮ ಸುಡಂಗೆ ಹೊಡಿರಿ. ಏನ್ಲೇ ಹುಚ್ಚ? ಸುಜಾತ, ನಮಗೆ ಅರ್ಜೆಂಟ್ ಕೆಲಸವಿದೆ. ನಾವು ಬರೋವರಿಗೆ ಈ ಹುಚ್ಚವನ್ನು ಬಿಡಬೇಡ. ಸರಿ ಆಯ್ತಣ್ಣ. ನಿನಗೆ ಮನೆ ಬಂದಂತ ಹೊಡೆದಾಗ ಸುಜಾತ ಈ ಹುಚ್ಚರನ್ನು ನಾ ಬರೋವರೆಗೆ ಈಗ ಚಿತ್ರಂತ ಪಡುತ್ತಿರು. ಸೂರ್ಯಕಾಂತ್, ನಡಿ ಹೋಗೋಣ. ಡ್ರೈವರ್, ನನ್ನ ಜೀಪ್ ಇದೆ. ಊರೇ ಹೋಮ್ರಿ. ನೋಡ್ರೆ, ಹೋಗೋಣವೇ? ಏನೋ ಹುಚ್ಚ, ನೋವಾಗ್ತಾ ಇದೆಯೇನೋ? ನನ್ನ ಸೇಡು ಇಷ್ಟಕ್ಕೆ ತೀರಲಿಲ್ವೋ ಹುಚ್ಚ ನನ್ನ ಮಗಳೇ? ನನಗೆ
ತಂಗಿ ಇಂದು ಸೇಡು ತೀರಿತು, ನನ್ನ ಹುಟ್ಟು ಸಹಿತ ಬಿಟ್ಟು ತೊಲಗಿತು, ನಾನು ಮೊದಲಿನಂತೆ ಆಗಿನಿ. ತಂಗಿ ಇಂದು ನನ್ನ ಆತ್ಮಕ್ಕೆ ಶಾಂತಿಯಾಗಿದ್ದು, ಇಂಥ ಸಂತೋಷ ಸುದೀರವನ್ನು ಶಶಾಂಕನ ಜೊತೆಗೆ ತಿಳಿಸಬೇಕು. ಮೊದಲು ನಾನು ಶಶಾಂಕನ್ನೇ ಭೇಟಿಯಾಗಬೇಕು. ಹೋಗಿ ಹೋಗಿ ಒಬ್ಬ ಹುಚ್ಚ ನನ್ನ ಶೀಲಕ್ಕೆ ಕಿಚ್ಚು ಹಚ್ಚಿ ಹೋದ. ಹುಚ್ಚ, ನಿನ್ನ ನರ ನಾಡಿಗಳನ್ನು ಕತ್ತರಿಸಿ ಹಾಕಿ ನನ್ನ ಸೇಡನ್ನು ತೀರಿಸಿಕೊಳ್ಳದೆ ಹೋದ್ರೆ ನನ್ನ ಹೆಸರು ಸುಜಾತನೇ ಅಲ್ಲ. ಹಲೋ ಸುಜಾತ. ಹಾಯ್ ವಿಕ್ರಾಂತ್, ಬನ್ನಿ. ನಾನು ಕೂಡ ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಏಕೆ? ಒಂದು ಹೆಣ್ಣು ಒಂದು ಗಂಡಿಗೋಸ್ಕರ ಯಾಕೆ ಕಾಯ್ತಾಳಂತ ನಿಮ್ಗೆ ಗೊತ್ತಿಲ್ವಾ? ಅರ್ಥವಾಗುವುದಿಲ್ಲ ಸುಜಾತ ನಿನ್ನ ಮಾತಿನ ಅರ್ಥ. ಒಂದು ಹೆಣ್ಣಾಗಿ ತಾಯಿಯಾಗಿ ಮಗನ ಬರುವಿಕೆಯನ್ನೇ ಆಚರಿಸ್ತಿರ್ತಾಳೆ. ನನ್ನ ಮಗ ಮನೆಗೆ ಯಾವಾಗ ಬರುವನು ಒಂದು. ಅದೇ ರೀತಿ ಮತ್ತೊಂದು ಹೆಣ್ಣು ತಂಗಿಯಾಗಿ ಅಣ್ಣನ ಬರಬೇಕೆಯನ್ನೇ ಆಚರಿಸ್ತಿರ್ತಾಳೆ. ನಮ್ಮ ಅಣ್ಣ ಮನೆಗೆ ಯಾವಾಗ ಬರುವನು ಒಂದು. ಅದೇ ರೀತಿ ಮತ್ತೊಂದು ಹೆಣ್ಣು ಸೂಳೆಯಾಗಿ ಅಣ್ಣನ ಹಾದಿಯನ್ನೇ ಕಾಯುತ್ತಿರುತ್ತಾಳೆ. ಅದರಲ್ಲಿ ನಿನ್ನ ಯಾವ ಹಾದಿ? ಅದರಲ್ಲಿ ಮೂರನೇ ಹಾದಿ ಅಂತ ತಿಳಿದುಕೊಳ್ಳಿ. ಅಂದರೆ ನೀನು? ಹೌದು, ನಾನು ನಿಮ್ಮನ್ನು ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ಹಾಗಂತ ಲಜ್ಜೆಗೆಟ್ಟ ಹೆಣ್ಣು ನಾನಲ್ಲ. ನಾನು ನಿಮ್ಮನ್ನ ತುಂಬಾನೇ ಇಷ್ಟಪಡ್ತಾ ಇದ್ದೀನಿ. ನಾನು ಅಷ್ಟೇ ಸುಜಾತ, ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ಎಂದು ನೀನು ನಮ್ಮೂರಿಗೆ ಕಾಲಿಟ್ಟು ಅಂದೇ ನಿನ್ನ ಮೇಲೆ ಮನಸ್ಸಾಯಿತು. ಆದರೆ ಈ ವಿಷಯ ನಿಮ್ಮ ಅಣ್ಣವರಿಗೆ ಹೆದರಿ ನಾನು ಮನಸ್ಸಿನಲ್ಲೇ ಬಚ್ಚಿಟ್ಟಿದ್ದೆ ಅಷ್ಟೇ. ಐ ಲವ್ ಯು ಸುಜಾತ, ಐ ಲವ್ ಯು. ಐ ಲವ್ ಯು ವಿಕ್ರಾಂತ್, ಐ ಲವ್ ಯು. ಇದೇ ಹಾನದಲ್ಲಿ ಸುರಿಸುವೊಂದು ಸುಂದರವಾದ ಸಮರ ಸಂಗೀತವನ್ನು
ಸಾಂಗ್ ಕೇಳಿ ಆ ಕೋಯಿಲಸತೆ ನಾಚಿ ನೀರಾಗಿರಬೇಕು ನೋಡು. ನಾನು ಅಷ್ಟೊಂದು ಚೆನ್ನಾಗಿ ಹಾಡ್ತಿಲ್ಲ. ಅದು ಹಾಗೆ ವಿಕ್ರಾಂತ್, ನಾನು ಮದುವೆ ಅಂತಾದ್ರಿ ನಿಮ್ಮ ಜೊತೆನೆ ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೀನಿ. ಹುಚ್ಚಿ, ಆ ತೀರ್ಮಾನ ನಾನು ಎಂದೂ ಮಾಡಿಟ್ಟಿದ್ದೀನಿ. ನೋಡು ಸುಜಾತ, ನಮ್ಮ ಪ್ರೇಮದ ಮೇಲೆ ಆಣೆ, ಶತಕೋಟಿ ಆ ದೇವರ ಮೇಲೆ ಆಣೆ, ನಾನು ಈ ಜನ್ಮದಲ್ಲಿ ಮದುವಂತ ಆದರೆ ಅದು ನಿನ್ನನ್ನೇ. ಯಾಕೆ ವಿಕ್ರಾಂತ್, ನೀನನ್ನ ಆ ರೀತಿ ನೋಡ್ತಾ ಇದ್ದೀರಾ? ನೋಡುವಂತ ಚೆಲುವು ನಿನ್ನ ಮುಖದಲ್ಲಿ ನೈದಿಲ್ಲ ಅಂತ ಅರವತ್ತೈದು ಸುಜಾತ. ನಿನ್ನ ರೂಪ ಲಾವಣ್ಯ ನನ್ನ ಕಣ್ಣುಗಳನ್ನೇ ಕುಕ್ಕುತ್ತಿದೆ. ನಿಜ ಹೇಳಬೇಕಾದರೆ ಈ ನಿನ್ನ ಸೌಂದರ್ಯ ನೋಡ್ತಿದ್ದರೆ ಮತ್ತೆ ಮತ್ತೆ ಹೆಚ್ಚಾಗುವುದು ನನ್ನ ಕಾಮದ ಮೊತ್ತ. ಹಾಗಾದ್ರೆ ಹೋಗಲವೇ ರಾಜ? ಎಲ್ಲಿಗೆ? ಮತ್ತಿನ್ನೆಲ್ಲಿದೆ? ಒಳಗಡೆ. ನಿಮ್ಮ ಅಣ್ಣವರು ಬಂದರೆ? ಅವನಿಗೇನೋ ಅರ್ಜೆಂಟ್ ಕೆಲಸ ಇದೆ, ಹೊರಗಡೆ ಹೋಗಿದ್ದಾನೆ. ಅವನು ಬರ್ಬೇಕಾದ್ರೆ ಇನ್ನೂ ತುಂಬಾ ಸಮಯ ಇದೆ. ಅಲ್ಲಿವರೆಗೂ ನಾನೇ ರಾಣಿ, ನೀವೇ ರಾಣಿ. ಹಾಗಾದರೆ ಬಾರಿ ನನ್ನ ರೋಜ, ಈ ದಿನ ಮಾಡೋಣ ಮಜಾ. ಬಾ ರಾಜ. ಕಾಮನ ಪುಟ್ಟ ನೆತ್ತಿಗೇರಿ ಯೌವನ ಬಾಧೆ ತಾಳಲಾರದೆ ಕಾಲು ಜಾರದಿ ಜಾರಳಿ ಆ ಸುಜಾತಾಳು. ಆ ಮರಳು ಏನು ಗೊತ್ತು? ಈ ಕಳ್ಳನ ಪಳ್ಳ ನಾಟಕ. ಈ ದುಂಕು ಜಲಪಾತದಲ್ಲಿ ನಾನು ಎತ್ತಿಸಿದೆ ಶಕ್ತಿ ಮೀರಿ. ಹಾಗೂ ಆ ಹೆಣ್ಣು ನರಕದ ನಾರೇ. ವಿಕ್ರಾಂತ್, ಏನ್ ಮಾಡ್ತಿದ್ದೀರಾ ನೀವು? ಮಾಡಬೇಕೆಂದಿರೋದೇ ಮಾಡ್ತಿದ್ದೀನಿ ಸುಜಾತ. ಇದಕ್ಕಾಗಿ ಕಷ್ಟಪಟ್ಟು ಕಾದಿದ್ದೆ. ಹಾಗಾದ್ರೆ ನನ್ನನ್ನು ಪ್ರೀತಿಸಿ ಮದುವೆ ಮಾಡಿಕೊಳ್ಬೇಕೆಂದಿದ್ದು? ಮದುವೆ ಹುಚ್ಚು ಎಣ್ಣೆ, ಕಾಮದ ಮತ್ತಿನಲ್ಲಿ ಕನ್ನಡ ಮುಂದೆ ಸೋಲು ಮಾಡಿಕೊಂಡು ನಿನ್ನಂತ ಮೈಮರಿ ಹೆಣ್ಣಿಗೆ ಮದುವೆ. ಕಂಡ ಗಂಡುಗಳ ಜೊತೆ ತಿಂಡಿ ತೀರಿಸಿಕೊಂಡರೆ ಅದು ಪ್ರೀತಿ ಅಲ್ಲ. ಪ್ರೀತಿ ಎಂಬುವುದು ಹೃದಯಾಳದಿಂದ ಉತ್ಪತ್ತಾಗುತ್ತದೆ. ಆ ಪ್ರೀತಿ ಆಸೆ ಹೊತ್ತ ಗೈಯಾಳ ನೀನು. ಕಟ್ಟುವೆ ನಿನಗೆ ತಾಳಿ ತಾಳಿ. ವಿಕ್ರಾಂತ್, ಬೇಡ, ದಯವಿಟ್ಟು ಈ ಹೆಣ್ಣಿನ ಬಾಳನ್ನು ಹಾಳು ಮಾಡಬೇಡ. ನೀನು ಕಾಲಿಗೆ ಬಿಟ್ಟು ಬೇಡಿಕೊಳ್ತೇನೆ. ಹೆಣ್ಣು ಹೆಣ್ಣು ನೀನು ಒಂದು ಹೆಣ್ಣು. ಹೆಣ್ಣು ಕುಲಕ್ಕೆ ಒಂದು ಹೆಣ್ಣು. ನಿನ್ನ ಮುಕ್ಕುಸುವೆ ನಿನಗೆ ಮಣ್ಣು. ಸುಜಾತ, 15 ವರ್ಷಗಳ ಹಿಂದೆ ನನ್ನ ಚಿಕ್ಕವನಿದ್ದಾಗ ನನ್ನ ತಂದೆ ತಾಯಿ ಯಾವಾಗಗಳನ್ನು ಇದೇ ಸಮಯ ಇದೇ ವೇಳೆಗೆ ನಿಮ್ಮ ಅಣ್ಣ ಚಿತ್ರಾಂಶ ಕೊಟ್ಟು ಕೊಂದು ಹಾಕಿದ. ಹೇಗೆ ಮರೆಯಲು ಸುಜಾತ ನಾನು? ಇದೇ ಬರೀ ಕೇವಲ ಹಾಳುಕೋಸ್ಕರ ನನ್ನ ತಂದೆ ತಾಯಿಗಳನ್ನೇ ಕೊಂದು ಹಾಕಿದ. ಇದು ನನ್ನ ದೃಷ್ಟಿಯಲ್ಲೇ ಬರೀ ಹಾಳೆ. ಆದರೆ ನಿನ್ನ ಭಾವನದಲ್ಲಿ ಇರಬೇಕು ಸ್ವರ್ಗ ಸುಖ ಎಂಬುದು. ಅದು ನಿನ್ನ ತಪ್ಪು ಕಲ್ಪನೆ ಸುಜಾತ. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತದೆ. ಆದರೆ ಏನು ಮಾಡಲಿ, ನನ್ನ ಆತ್ಮ ಹೇಳ್ತೈತೆ ನೀನು ಇದೇ ರೀತಿ ಮಾಡು. ಬೇಡ ವಿಕ್ರಾಂತ್, ನನ್ನ ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಕೊಡಬೇಡ. ಬಿಟ್ಬಿಡು, ನನ್ನ ಬಿಟ್ಬಿಡು ವಿಕ್ರಾಂತ್. ನೀನು ಒಂದು ಹೆಣ್ಣಾಗಿ ನೀತಿ ತಪ್ಪಿದ್ದಕ್ಕೆ
ನಿನ್ನ ಕಿಡಿ. ಅಣ್ಣ, ಆ ಗೌಡನ ಮರಣ ನಿಮಿಷ ಮಾತ್ರ. ಅವಸರ ಬೇಡಣ್ಣ. ಆ ಗೌಡ ಎಂದಿದ್ದರೂ ನಮ್ಮ ಬೇಟೆ. ಇದೇನಾ ನಿನ್ನ ಮೈ ತುಂಬ ಬರೆಗಳು, ರಕ್ತದ ಕಲೆಗಳು? ಇದು ಆ ಗೌಡನ ತಂಗಿ ನನಗೆ ಕೊಟ್ಟ ಜಂಬಲ ಪೆಟ್ಟಿನ ಕಲೆಗಳು. ಅದೇ ಪೆಟ್ಟಿ ನೋವಿನಿಂದ ಕಣೋ ನಾನು ಗುಣವಾಗಿರದು. ನನ್ನ ಈ ರೀತಿ ಫಲ ಹೇಳಲಿದ್ದರೆ ಆ ಜಂಬಲ ಕೋಳಿ ಅಂಕುಶವಾಗಿ ನಾನು ಅಚ್ಚಿಗೆತ್ತು ಸೀಲವನ್ನೇ ಕುಕ್ಕಿದೆ. ಅಂದಾಗಲೇ ನನ್ನ ಹುಚ್ಚು ಸಹಿತ ಬಿಟ್ಟು ತೊಲಗಿತು. ಅಣ್ಣ, ಈ ನಿನ್ನ ಅವಸ್ಥೆ ನನ್ನಿಂದ ನೋಡಲಾಗುತ್ತಿಲ್ಲ. ಹೊಸ ಬಟ್ಟೆ ಹಾಕಿಕೊಳ್ಳೋಣ. ನನ್ನ ಸ್ನೇಹಿತ ಜೈಲಿನಿಂದ ತರವರೆಗೂ ನಾನು ಯಾವ ಬಟ್ಟೆ ಸಹಿತ ಹಚ್ಚೋದಿಲ್ಲ, ಹನಿ ನೀರು ಸಹಿತ ಕುಡಿಯೋದಿಲ್ಲ. ಜ್ಯೋತಿ, ಶಶಾಂಕ್, ನೀನು ನಿನ್ನ ಹುಚ್ಚುತನ ಗುಣವಾಗಿರ್ತೇನೋ? ಹೌದು ಶಶಾಂಕ್, ನನ್ನ ಹುಚ್ಚು ಗುಣವಾಗಿತ್ತು. ನೀನು ಜೈಲಿನಿಂದ ಹೇಗೆ ಬಂದಿ? ಬಿಡುಗಡೆ ಆಗಿದ್ದು ಬಂದೆ. ಅದರಲ್ಲಿ ನಿನ್ನ ಹುಚ್ಚುತನ ಗುಣವಾಗಿತ್ತಂದ್ರೆ ಪೂರ್ವ ಜನ್ಮ ತಾಳೆ ಬಂದೆ. ರಾಣಾಜಿ, ಹಾಯ್ ಶಶಾಂಕ್, ನೀನು ಜೈಲಿನಿಂದ ಹೇಗೆ ಬಂದಿ? ಬಿಡುಗಡೆ ಆಗಿದ್ದು ಬಂದೆ. ಹಾಗಾದರೆ ನೀನು ಬಿಡುಗಡೆ ಮಾಡಿಸಿಲ್ಲಲ್ಲದು? ಇಲ್ಲವಲ್ಲ. ಹಾಗಾದರೆ ಶಶಾಂಕನ್ನ ರಿಲೀಸ್ ಮಾಡಿದ್ದಾರೆ ಯಾರು? ಅದೇ ನನಗೆ ಗೊತ್ತಿಲ್ಲ ಅಣ್ಣ. ಯಾರಿರಬಹುದು? ಶಶಾಂಕನ ಬಿಡುಗಡೆ ಮಾಡಿಸಿದ್ದು ಬೇರೆ ಯಾರಲ್ಲ, ನಾನೇ. ವಿಕ್ರಾಂತ್, ನೀನು? ಹೌದು ರಣಜಿತ್, ಶಶಾಂಕನು ಜೈಲಿದ್ದ ಬಿಡುಗಡೆಗೊಳಿಸಿದ್ದು ಯಾರು ಅಲ್ಲ, ಅದು ನಾನೇ. ಶಶಾಂಕ್, ಇದ್ರ ನಿನಗೆ ಚೆಲ್ಲಬೇಕಾಗಿದ್ದು ತೆಗೆದುಕೋ.
ಇದೆ ಹಣ, ಸೀರೆ, ಹೂ, ಅರಸಿನ ಕುಂಕುಮ, ಬಳೆ. ಇದೆಲ್ಲ ಜ್ಯೋತಿಯೇ ಶಶಾಂಕ್, ಇದೆಲ್ಲ ಜ್ಯೋತಿಯೇ. ವಿಕ್ರಮ್, ಈ ಹಣದಿಂದ ಬಡವರನ್ನು ಕೊಂಡುಕೊಳ್ಳುವ ಸಂಚು ಮಾಡ್ತೀಯೇನು? ಮತಿಹೀನ, ನನಗೆ ಈಗ ತಿಳಿತಾ ಇದೆ. ನೀನು ನನ್ನನ್ನು ಜೈಲಿಂದ ಯಾಕೆ ಬಿಡುಗಡೆ ಮಾಡಿಸಿದಿ ಅಂತ. ರವಿರಾಜ, ನೋಡಿದೇನೆ ಈ ಬಡವನ ತಂಗಿಗೆ ಎಷ್ಟೊಂದು ಬೆಲೆ ಕಟ್ಟಿದರೆ. ರವಿರಾಜ, ನನ್ನ ತಂಗಿಯರು ತಾಳಿ ಕಟ್ಟಲು ಬಂದಿದ್ದೇನೆ ಈ ರಾಕ್ಷಸ. ಏ ವಿಕ್ರಮ್, ನನ್ನ ಬಿದ್ದ ನೆತ್ತಿಗಾಗಿ ನೀನು ಕಾಲಿಟ್ಟಿದ್ದೀಯ ಸರಿ. ಇಲ್ಲದ ತರ ನಿನ್ನ ನರನಾರಿಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಗರಡಿ ಅಂತಿರುವ ಸಮಾಜ ಅಕ್ಕ ತಂಗಿಯ ಕೊರಳಿಯನ್ನೇ ಹಾಕಿ ಬಿಡುತ್ತಿದೆ ಹೂವಿನ ಮಾಲೆಯಾಗಿ. ಯುವರಾಜ ಶಶಾಂಕ, ಪ್ರಣಯಿಸಿ ನೋಡಲಾರದೆ ಏನೇನು ಮಾತನಾಡಬೇಡಿ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕೇನೋ ಮುಟಾಳ. ಶಶಾಂಕ, ಇದು ತಾಯಲ್ಲ, ರಾಖಿ. ಏನು ರಾಗಿ? ಹೌದು ಶಶಾಂಕ, ನೀವು ತಿಳಿದುಕೊಂಡಾಗೆ ನಾನು ರಾಕ್ಷಸನೂ ಅಲ್ಲ, ತಾಳಿ ಕಟ್ಟ ಬಂದ ಹೊರನೂ ಅಲ್ಲ. ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಜ್ಯೋತಿ ಹಾರ ರಾಖಿ ಕಟ್ಟಿಸ್ಕೊಳ್ಳೋಕೆ ಬಂದಿರಿ. ಇದೇನು ವಿಕ್ರಾಂತ್ ನೀನು ಹೇಳುತ್ತಿರೋ ಮಾತು? ಹೌದು ಶಶಾಂಕ, ನಾನು ಮಾಡಿದ ತಪ್ಪಾಯ್ತು. ಹರಿಯದೆ ಮರೆತು ಆ ಗೌಡ ಹೇಳಿದಂತೆ ನಿನ್ನ ಗುಡಿಸಲಿಗೆ ಬೆಂಕಿ ಹಚ್ಚಿದೆ. ಅದು ಅಲ್ಲದೆ ಕೊಡಬಾರದು ಕಷ್ಟಗಳನ್ನು ಕೊಟ್ಟು ನಾನು ಇಷ್ಟೆಲ್ಲ ಮಾಡಲಕ್ಕ ಆ ಗೌಡ ಕಾರಣ. ಆ ಗೌಡ ಹೇಳಿದಂತೆ ಕುಡಿದು ಏನೆಲ್ಲ ಮಾಡಿದೆ. ನಾನು ಈ ರೀತಿ ಮಾಡಲು ಹಲವಾರು ರೂಪಗಳು ಇದೆ ಶಶಾಂಕ. ನಾನು ಚಿಕ್ಕವನಿದ್ದಾಗ ನನ್ನ ತಂದೆ ತಾಯಿ ಯಾವಾಗಲೂ ಆ ಮನೆ ಮ್ಯಾನೇಜರ್ ಆಗಿ ದುಡಿಯುತ್ತಿದ್ದ ಗೌಡ ಕೆಲವು ದಿನದ ಮೇಲೆ ಮೋಸದಿಂದ ಕೊಂದು ಹಾಕಿ ಆಸ್ತಿಯೆಲ್ಲ ತಾನದಾಗಿಸಿಕೊಂಡೆ. ಇದಾಗಿ ನಾನು ಅವನಂತೆ ನಟಿಸಿ ಆಸ್ತಿಯೆಲ್ಲ ಒಡೆದುಕೊಂಡು ಬಂದೆ. ತಿಳಿದುಕೋ ಶಶಾಂಕ್, ಈ ಸೂಟ್ ಕೇಸಿನಲ್ಲಿ ಇರುವುದೇ ಈ ಕೋಟ್ಯಾಂತರದ ಹಣವನ್ನು. ನಿನ್ನ ಜೀವನದ ಕಥೆ ಇಷ್ಟೊಂದು ವಿಚಿತ್ರವಾಗಿದೆ ಎಂಬುದು ನನಗೆ ತಿಳಿದಿರಲಿಲ್ಲ. ಈಗಲಾದರೆ ತಮ್ಮ ಎಂದ ಅಪ್ಪಿಕೊಳ್ಳರ ಈ ಪಾಪಿಯನ್ನು. ಅಣ್ಣ ರವಿರಾಜ, ನನ್ನನ್ನು ಕ್ಷಮಿಸಿಬಿಡು. ನಾನು ಮಾಡಿದ ತಪ್ಪಾಯಿತು. ಹೋಗಲಿ ಬಿಡಿ ವಿಕ್ರಾಂತ್, ನೀನು ಮಾಡಿದ ತಪ್ಪನ್ನು ಒಪ್ಪಿಕೊಂಡಿಯಲ್ಲ, ಅದುವೇ ಸಂತೋಷ. ಹಾರದ್ದು ಒಂದು ಕೆಟ್ಟ ಕನಸು ಎಂದು ಮರೆತು ಮುಂದಿನ ಹೊಸ ಜೀವನಕ್ಕೆ ಕಾಲಿಡು. ಇನ್ನು ಮುಂದೆ ನನಗೆ ಬಂದು ಬಳಗು ಎಲ್ಲ ನೀವೇ ಅಪ್ಪ. ಆಯ್ತು ವಿಕ್ರಾಂತ್, ಎಂದೆಂದಿಗೂ ನೀನು ನಮ್ಮವನಲ್ಲವೇ? ತಂಗಿ ಜ್ಯೋತಿ, ನನ್ನ ತಪ್ಪವನ್ನು ಕ್ಷಮಿಸು. ಒಂದು ಸಾರಿ ಕಳೆದು ಬಿಡಮ್ಮ ಅಣ್ಣ. ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋದು ಮನುಜ. ಯಾವತ್ತಿದ್ರೂ ನೀನು ನನ್ನನ್ನೇ, ನನ್ನ ತಂಗಿನೇ ಅಲ್ಲ. ತಂಗಿ, ಈಗ ನನ್ನ ಜನ್ಮ ಸಾರ್ಥಕವಾಗಿತ್ತು ನೋಡು ತಂಗಿ. ಹೇಗೆ ಮರೆಯಕ್ಕೆ ಸಾಧ್ಯ ಸುಬ್ರಯ್ಯರು? ನೀವು ಎಷ್ಟೇ ಇದ್ದರೂ ನಮ್ಮ ತಂಗಿ ಪತಿದೇವರಲ್ಲವೇ? ನಿಮ್ಮನ್ನೇ ಮರೆತರ ಹೇಗೆ?
ಶಶಾಂಕ, ಈ ಸೂಟ್ ಕೇಸಿನಲ್ಲಿ ಸರ್ವ ಆಸ್ತಿ ಇದೆ, ತೆಗೆದುಕೊಳ್ಳಿದಲ್ಲ ನಿನ್ನದೇ. ಹೇಳ ವಿಕ್ರಮ್, ಅದು ನಿನ್ನ ಸತ್ತು ಬೇರೆಯವರ ಪಾಲಾಗಬಾರದು. ಇಲ್ಲ ಶಶಾಂಕ್, ಇದು ನಿನ್ನ ತೆಗೆದುಕೊಳ್ಳಲೇಬೇಕು. ನನಗೆ ಏಕ ಬೇಕೋ ವಿಕ್ರಾಂತ್ ಇಷ್ಟೊಂದು ಐಶ್ವರ್ಯ? ಆ ದೇವರು 2 ಕೈಗಳನ್ನು ಕೊಟ್ಟಿದ್ದಾನೆ, ಹಾಳಾಗಿ ದುಡಿ ಅರಸನಾಗಿ ಉಣ್ಣುವಂತ. ಹಾಗಾದರೆ ರಂಜಿತ್, ನನ್ನ ಒಂದು ತೀರ್ಮಾನ. ಹೇಳು ವಿಕ್ರಾಂತ್, ನಿನ್ನದು ಯಾವ ತೀರ್ಮಾನ ಅಂತ? ಈ ಕೋಟ್ಯಾಂತರ ಹಣವನ್ನು ನಮ್ಮ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ಮಡಿದು ಹೋದರು ವೀರ ಯೋಧರ ಕುಟುಂಬಕ್ಕೆ ಪರಿಹಾರವಾಗಿ ಒಪ್ಪಿಸುವ. ಕರೆಕ್ಟ್, ಇದು ನಿನ್ನ ಬೇಕು ತ್ಯಾಗ. ಮೆಚ್ಚಿನ ವಿಕ್ರಾಂತ್, ನಿನ್ನ ಹಿರಿಯ ಗುಣಕ್ಕೆ ನಾನು ನಿಜವಾಗಲೂ ತ್ಯಾಗ ಜೀವಿನೇ ಅಲ್ಲ. ಇದರಲ್ಲಿ ನನ್ನದೇನು ತ್ಯಾಗವಿಲ್ಲ ರವಿಮಾಮ. ಕರೆ ನೀರನ್ನು ಕೆರೆಗೆ ಚೆಲ್ಲುವನು ಅಷ್ಟೇ. ಅದೇ ವಿಕ್ರಾಂತ್ ನಿನ್ನ ಹಿರಿಯ ಗುಣ. ಹೌದು ವಿಕ್ರಾಂತ್, ನೀನು ನಿಜವಾಗಲೂ ತ್ಯಾಗಮೂರ್ತಿ. ತ್ಯಾಗಮೂರ್ತಿ ನಾನಲ್ಲ ರಂಜಾತ್, ನಿಮ್ಮಣ್ಣ ರವಿರಾಜ, ಬಡವರು ಬಂದು ಕರುಣಾಮಯಿ ದೇವ ಮಾನವ, ಈ ಎಳೆಯ ಹುಲಿ. ಸಾಕು ಮುಗಿಸಪ್ಪ ನಿನ್ನ ವರ್ಣನೆ. ಎಲ್ಲರೂ ಇದೇ ಸಂತೋಷದಲ್ಲಿ ಸತ್ಯ ಬಲದ ಪ್ರತಿಜ್ಞೆ ಮಾಡೋಣ. ಸತ್ಯಕ್ಕಾಗಿ ಹೋರಾಡಿ ಸತ್ಯದ ಸತ್ಯವನ್ನು ಹುಡುಕುವೇ ಇದೇ ನನ್ನ ಪ್ರತಿಜ್ಞೆ. ರಣಜಿತ್, ನಿನ್ನ ಸತ್ಯ ನಿತ್ತರಲ್ಲಿ ಬೆಂಬಲವಾಗಿ ಇರ್ತೀನಂತ ಇದೇ ನನ್ನ ಪ್ರತಿಜ್ಞೆ. ನಿಮ್ಮ ಪ್ರತಿಜ್ಞೆ ನನ್ನ ಆಜ್ಞೆ, ಅದೇ ನನ್ನ ಪ್ರತಿಜ್ಞೆ. la 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 la
ಅಗಜಿ ಇಂಥ ಗೆಳೆಯ ಮತ್ತೆ ಯಾರಿಗೆ ಸಿಗ್ತಾರ್ರಿ ಹೊಡೀರಿ ಇದೇ ಖುಷಿಯಾಗ ಕುಚ್ಚಿಕೋ 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 ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಲೇಬೇಕು. ಹಾಗೆ ಸಾಧಿಸಿಬಿಟ್ಟೆ ನನ್ನ ಛಲ. ಇನ್ನು ಮುಂದೆ ಈ ಊರಿಗೆ ನಾನೇ ದೊರೆ. ಯಾವ ದೊರೆ? ಯಾವ ದೊರೆ? ಕರ್ಮ ಸಾಮ್ರಾಟದ ದೊರೆ. ಈ ಹುಚ್ಚು ಹಳ್ಳಿಯ ಜನರಿಗೆ ಏನು ಗೊತ್ತು? ಈ ಕೌರವನ ಕೈ ಚಾವಳಿಕೆ. ಚೀರಬಲ್ಲೆ ನರಕದ ನಾಯಿ, ನಿನಗಾಗಿ ಕಾದಿದ್ದೆ ನರಕ ಕುಂಡಲ ದಾರಿ. ವಾ ವಾ ರಣಜಿತ್, ಈ ಬೇಟೆ ಇಷ್ಟೊಂದಿನಲ್ಲಿ ಇಕ್ಕಟ್ಟಿನಲ್ಲಿ ಚಿಕ್ಕಾಕೊಳ್ಳುತ್ತೆ ಅಂತ ನನ್ನ ತಿಳಿದಿರಲಿಲ್ಲ. ರಣಜಿತ್, ಈ ಬೇಟೆ ಸ್ಥಿತಿ ಹೇಗಾಗಿದೆ ಅಂದರೆ ಹುಲಿಗಳ ಬಾಯಿಗೆ ಸಿಕ್ಕಿದಂಗೆ ಆಗಿದೆ ನೋಡು. ನೀನು ನೀನು ಸೃಷ್ಟಿಯ ನೇಮವೇ ಹೀಗಿದೆ ಶಿವಕಾಂತ ಗೌಡ. ಕಾಲು ಚಕ್ರ ಉರುಳದಂತೆ ಲೋಕವ ನೇಮವನ್ನು ಬದಲಾಗಲೇಬೇಕು. ಹಾರಗಿತ್ತಿ ಹುಟ್ಟಿಸುವ ಮಗನೇ, ನನ್ನ ತಂದೆ ತಾಯಿಗಳನ್ನು ಅನ್ಯಾಯವಾಗಿ ಕೊಂದು ಹಾಕಿ ಬಿಟ್ಟಲೇ. ಇದೇ ಸಮಯ ಕಾದಿದ್ದೆ ನನ್ನ ಬುಚ್ಚಿ ಬೂದಿಯಾಗಿ. ಇದು ನನ್ನ ಬೇಟೆ, ನನ್ನ ಮೇಲೆ ಅಂತವಾಗಬೇಕು. ಇಲ್ಲ, ಈ ಬೇಟೆ ನನ್ನ ಬೇಟೆ. ನಾನು ಇದುವರೆಗೆ ಬದುಕಿದ್ದೆ ಈ ಬೇಟೆಗೋಸ್ಕರ. ಬೇಡ ವಿಕ್ರಮ್, ದಯವಿಟ್ಟು ನನಗೆ ಅಡ್ಡ ಬರಬೇಡ. ಈ ಬೇಟೆ ನಾನು ಮುಗಿಸಬೇಕು. ಈ ವಿಷಯದಲ್ಲಿ ನೀನು ನನಗೆ ವೈರಾಣು ಚಿಂತಿಲ್ಲ. ಈ ಬೇಟೆ ಮಾತ್ರ ನಿನ್ನ ಪಾಲಿಗೆ ಬದಲಾರೆ. ಜ್ಯೋತಿ, ಅಯ್ಯೋ ಅಮ್ಮ. ರಣಜಿತ್, ನನಗೆ ಎಂಥ ಮೋಸ ಮಾಡಿಬಿಟ್ಟು ರಣಜಿತ್. ನನ್ನ ಪಾಲಿಗೆ ಬೇಟೆಯನ್ನು ಬಲ ತೆಗೆದುಕೊಂಡೆ ಬಟ್ಟಿಯಲ್ಲೋ. ನೀನ ಬಲ ಚತುರ ಕಣು. ನಿಜವಾಗಲೂ ನೀನು ಸಿಳದದ್ದು ಸಿಪಾಯಿ. ರಣಜಿತ್, ಅಣ್ಣ, ಕರ್ಮವೆಂಬ ಕಳ್ಳಿಯ ಬೇರನ್ನು ಕಿತ್ತಾಗಿ ಬಿಟ್ಟಿನ ಕಿತ್ತಾಗಿ ಬಿಟ್ಟೆ. ಶಭಾಷ್ ರಾಜೀವ್, ಶಭಾಷ್. ನೀನು ನನ್ನ ತಮ್ಮನಾಗಿ ಅಲ್ಲಿಯ ಕೀರ್ತಿ ತಂದೆ ಬಿಟ್ಟಿ. ನಿನ್ನ ನನ್ನ ತಮ್ಮ ಅನ್ನೋದಕ್ಕಿಂತ ಸಿತ್ತಿನ ಸಿಪಾಯಿಯಾಗಿ ಕಾರ್ಗಿಲ್ನಲ್ಲಿ ವಿಜಯ ಸಾಧಿಸಿ ಭಾರತಾಂಬೆಯ ಹೆಮ್ಮೆಯ ಪುತ್ರನಾಡಿ ಓಡಾಡಿದ ನೀನೊಬ್ಬ ಸಿಡಿದಂತ ಸಿಪಾಯಿ. ನೀನೊಬ್ಬ ಸಿಡಿದಂತ ಸಿಪಾಯಿ ಎಂದು ಹೇಳಿಕೊಳ್ಳುತ್ತೀನಿ ಹೆಮ್ಮೆಯಿಂದ. ಇದೇನು ರವಿರಾಜ, ಶಿವಕಾಂತ ಗೌಡನ ಕೊಲೆ? ಇದು ಕೊಲೆ ಅಲ್ಲ ಶಶಾಂಕ್, ಧರ್ಮದ ನೆಲೆ. ಯಾಕೋ ಶಶಾಂಕ್ ಸಂತೋಷವಾಗಲಿಲ್ಲ?
ಜೈಲಿಗೆ ಹೋಗಬೇಕು. ಹೋದರಾಯ್ತು ಬಿಡಿ ಶಶಾಂಕ್, ಇದಕ್ಕೆ ಯಾಕೆ ಎದುರುವೆ? ರಣಜಿತ್, ಪೊಲೀಸವರು ಬಂದ ಮೇಲೆ ನಾನೇ ಕೊಲೆ ಮಾಡಿದ್ದೆಂದು ಹೇಳಿಕೊಳ್ಳುತ್ತೇನೆ. ನೀವೆಲ್ಲ ಆ ಥರ ನಡೆಸಿಕೊಳ್ಳಬೇಕು. ಯಾಕಣ್ಣ ನೀವು ಸುಮ್ಮನೆ ತಾವು ಸುಮ್ಮನೆ ತಾರು. ನೀನು ನಾನು ಹೇಳ್ದಂಗೆ ಕೇಳಬೇಕು. ನೀವು ನಾನು ಹೇಳಿಕೊಳ್ಳಾಗೆ ನಡೆಯಬೇಕು. ದೇವರಾಜ, ನೀನು ಜೈಲಿಗೆ ಹೋಗಬೇಕಾಗಿಲ್ಲ, ನಾನೇ ಹೋಗುತ್ತೀನಿ. ನೋಡಿ ವಿಕ್ರಾಂತ್, ನೀವು ನಾನು ಹೇಳಿದಾಗೆ ಕೇಳಬೇಕು. ಈ ವಿಷಯದಲ್ಲಿ ನನ್ನ ಜೊತೆ ಯಾರು ಭಾಗವಹಿಸಬೇಕಿಲ್ಲ. ನಾನೇ ಕೊಲೆ ಮಾಡಿದ್ದು, ನಾನೇ ಜೈಲಿಗೆ ಹೋಗೋದು. ನೀನು ತುಂಬಾ ಹಠವಾದಿಯಪ್ಪ. ರಣಜಿತ್, ಬಾ ತಂಗಿ ಜ್ಯೋತಿ, ನೀನು ಬಾರಮ್ಮ. ಶಶಾಂಕಣ್ಣ, ಈಗ ನೋಡು, ಈ ಜನ್ಮದ ಜೋಡಿ ಜನ್ಮತ್ತರ ಕಾಣಿಸ್ತಿದೆ. ಮಗನ ಗೋವಿಂದ, ನೀನು ಬಾಲೆ. ಮಗನ ಗೋವಿಂದ, ನೀನು ಹಾಕಲೆ. ಬಾರವ ಔಷಧ ಹುಟ್ಟಿದ ಮಗ ಮರಿ ಅಂತ ಮಾಡ್ಕ. ನಿನ್ನ ಗಂಡ ಯಾಕ ಕೊಡ್ತೀರಾ? ಮಶ್ವಾಗಿದ್ದೀರಾ? ಎಲ್ಲರೂ ನಿಮ್ಮ ಮನೇಲಿ ಊಟ ಮಾಡ್ಕೊಂಡು ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತಾರೆ. ಈ ಸಮಯದಲ್ಲಿ ನಮ್ಮೆಲ್ಲರೂ ಒಂದು ಜಗದೀಶ್ವರನಲ್ಲಿ ಪ್ರಾರ್ಥಿಸೋಣ.